ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ನಮಗೆ ಇದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಡುತ್ತೆ. ನಮಗೆ ಚೆನ್ನಾಗಿ ಗೊತ್ತಾಗಕ್ಕೆ ಶುರುವಾಗುತ್ತೆ. ಪ್ರಾರಂಭದಲ್ಲಿ ಪ್ರಾಣಾಯಾಮ ಗಾಳಿ ತಗೊಳ್ಳೋಕ್ಕೂ ಬಿಡೋಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಈಸಿಯಾಗಿ ತಗೊಳ್ತೀವಿ, ಬಿಡುವಾಗ ಬ್ರೆತ್ತಲ್ಲಿ ಉಸಿರಾಟದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ನೀವು ಕರೆಕ್ಟಾಗಿ ಮಾಡ್ತಾ ಇದ್ದರೆ ಸಾಧನೆಯಲ್ಲಿ ಈ ವ್ಯತ್ಯಾಸಗಳು ಬರುತ್ತೆ. ಅಂದರೆ ನೀವು ಆಳವಾಗಿ ಉದ್ದ ಉಸಿರು ಲಾಂಗ್ ಬ್ರೀದಿಂಗ್ ಮಾಡ್ಬೋದು. ಎಷ್ಟು ಉಸಿರು ತಗೊಳ್ತೀರಾ ಅಷ್ಟೇ ಉಸಿರನ್ನ ನೀವು ಬಿಡೋಕ್ಕಾಗತ್ತೆ. ಈಕ್ವಲೈಸ್ ಮಾಡ್ತೀರಾ. ಮೊದಲು ಪ್ರಾರಂಭದಲ್ಲಿ 4:5 ರೇಷಿಯೋ ಇಟ್ಕೊಂಡು ನೀವು ಉಸಿರಾಡ್ತಾ ಇದ್ರಿ. ಆಮೇಲೆ ನ್ಯಾಚುರಲ್ಲಾಗಿ ಉಸಿರಾಡೋವಾಗ ನೋಡಿದ್ರಿ ಒಂದೊಂದ್ಸತಿ ಗಾಳಿ ತಗೊಳ್ಳೋದು ಕಮ್ಮಿ ಆಗುತ್ತೆ, ಬಿಡೋದು ಜಾಸ್ತಿ ಆಗುತ್ತೆ. ಕೆಲವರಿಗೆ ಬಿಡೋದು ಉದ್ದಕ್ಕೆ ಬಿಡ್ತಾರೆ, ತಗೊಳ್ಳೋದು ಕಮ್ಮಿ ಆಗುತ್ತೆ. ಇದು ನಡೀತಾ ಇರುತ್ತೆ. ರೆಗ್ಯುಲೇಟ್ ಮಾಡೋಕ್ಕೆ ಸ್ವಲ್ಪ ದಿವಸ ಬೇಕು. ನೀವು ಪ್ರಾಣಾಯಾಮ ಸರಿಯಾಗಿ ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ ಇದೆಲ್ಲ ನೋಟಿಸ್ ಮಾಡೋದ್ರಿಂದ. ಅಂದರೆ ನೀವು ಈಕ್ವಲೈಸ್ ಮಾಡ್ತೀರಾ. ಎಷ್ಟುದ್ದ ಗಾಳಿ ಬಿಡ್ತೀರಾ, ಲಾಂಗ್ ಬ್ರೇಕ್ ತಗೊಂಡು ಅಷ್ಟೇ ಚೆನ್ನಾಗಿ ಒಳಗೆ ತಗೊಳ್ತೀರಾ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಟೆಂಪ್ರೇಚರ್ ಆಫ್ ದಿ ಬ್ರೆತ್, ಅದು ಕೂಡ ನಿಮ್ಮ ಅನುಭವಕ್ಕೆ ಬರುತ್ತೆ. ನಿಮ್ಮ ಉಸಿರಾಟ, ಬಿಸಿ ಉಸಿರಾಟ ಸ್ವಲ್ಪ ಕೂಲ್ ಆಗ್ತಾ ಬರುತ್ತೆ. ಅಂದರೆ ನೀವು ಸರಿಯಾದ ಕಡೆಗೆ ತಿರುಗಿದ್ದೀರಾ, ಅಂದರೆ ನೀವು ಹೋಗ್ತಾ ಇರೋ ದಾರಿ ಸರಿ ಇದೆ ಅಂತ. ಆಮೇಲೆ ಬಾಡಿನಲ್ಲೂ ಅಷ್ಟೇ ನಿಮಗೆ ಫೀಲಿಂಗ್ನಲ್ಲಿ ಸ್ವಲ್ಪ ಕೂಲ್ ಅನ್ನಿಸ್ತಾ ಇರುತ್ತೆ. ಬಾಡಿ ಆ ಹೀಟ್ ಹೋಗುತ್ತೆ, ಕೂಲ್ ಅನ್ನಿಸ್ತಾ ಇರುತ್ತೆ. ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಪ್ರಾಣಾಯಾಮ ಮಾಡಿದ್ಮೇಲೆ ಯಾರಾದರೂ ನಮ್ಗೆ ಸುಸ್ತಾಗುತ್ತೆ ಅಂದರೆ ಅವರು ಪ್ರಾಣಾಯಾಮ ಮಾಡಿಲ್ಲ, ಬೇರೆ ಏನೋ ಮಾಡಿದ್ದಾರೆ. ಪ್ರಾಣಾಯಾಮ ಮಾಡಿದ್ರೆ ರಿಲ್ಯಾಕ್ಸ್ ಆಗಬೇಕು, ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಪ್ರಾಣ ಆಳವಾಗಿ ಉದ್ದಕ್ಕೆ ಎಕ್ಸ್ಪ್ಯಾಂಡ್ ಮಾಡಿ, ಅಂದರೆ ಪ್ರಾಣನೇ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತಾರೆ. ಎಕ್ಸ್ಪ್ಯಾನ್ಷನ್ ಆಫ್ ದಿ ಪ್ರಾಣ ಆ್ಯಂಡ್ ದಿ ಸೌಂಡ್ ಆಫ್ ದಿ ಪ್ರಾಣ. ಎಕ್ಸ್ಪ್ಯಾನ್ಷನ್ ಆಫ್ ದಿ ಪ್ರಾಣ ಈಸ್ ಯಂತ್ರ ಅಂತ ಹೇಳ್ತಾರೆ. ಇಟ್ ಫಾರ್ಮ್ಸ್ ನಮ್ಮ ಆರಾನಲ್ಲಿ ಒಂದು ವೈಬ್ರೇಷನ್, ಒಂದು ಫೀಲ್ಡ್ನ ಸೃಷ್ಟಿ ಮಾಡುತ್ತೆ. ಉಸಿರಾಟದಲ್ಲಿ ಎರಡು ಉಸಿರಾಟದ ಮಧ್ಯೆ ಸ್ಪೇಸು ಒಂದು ಫೀಲ್ಡ್ನ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ಎಕ್ಸ್ಪ್ಯಾನ್ಷನ್ ಆಫ್ ದಿ ಪ್ರಾಣ, ಇಟ್ ಫಾರ್ಮ್ಸ್ ದಿ ಯಂತ್ರ, ದಿ ಸೌಂಡ್ ಆಫ್ ದಿ ಪ್ರಾಣ ಬಿಕಮ್ಸ್ ದಿ ಮಂತ್ರ ಅಂತ. ಈ ಮಂತ್ರ ಯಂತ್ರ ಎರಡೂ ಪ್ರಾಣದ ಶಬ್ದ ಮತ್ತು ಪ್ರಾಣದ ಎಕ್ಸ್ಪ್ಯಾನ್ಷನ್. ಯಾವ ರೀತಿ ಪ್ರಾಣನ ನೀವು ಒಂದು ಎಕ್ಸ್ಪ್ಯಾಂಡ್ ಮಾಡ್ತೀರಾ ಅಂತ. ಪ್ರಾಣ ಎಕ್ಸ್ಪ್ಯಾಂಡ್ ಮಾಡೋದು ಅಂದರೆ ಇನ್ ದ ಸೆನ್ಸ್ ನಿಮ್ಮ ಮೈಂಡ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಪ್ರಾಣನ ಉದ್ದಕ್ಕೂ ಚೆನ್ನಾಗಿ ಲಾಂಗ್ ಡೀಪ್ ಬ್ರೆತ್ ತಗೊಂಡ್ರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಮೈಂಡ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಮೈಂಡ್ ಎಕ್ಸ್ಪ್ಯಾಂಡ್ ಆಗುತ್ತೆ, ನಿಮ್ಮ ಕಾನ್ಷಿಯಸ್ ಲೆವೆಲ್ನಲ್ಲಿ ಎಕ್ಸ್ಪ್ಯಾನ್ಷನ್ ಇರುತ್ತೆ. ಯು ಫೀಲ್ ವೆರಿ ವಾಸ್ಟ್. ಇದು ಆಗಬೇಕಾಗಿರೋದು, ಮೈಂಡನ್ನು ರಿಲ್ಯಾಕ್ಸ್ ಮಾಡುತ್ತೆ. ಯೂಶಲಿ ನಾವು ಪ್ರಾಣಾಯಾಮ ಮಾಡದೇ ಇದ್ದರೆ ನಮ್ಮ ಬಾಡಿನಲ್ಲಿ ಹೀಟ್ ಇರುತ್ತೆ ಒಂದು. ಎರಡನೇದು ಇಂಬ್ಯಾಲೆನ್ಸು ಇರುತ್ತೆ. ಪ್ರಾಣಾಯಾಮ ಮಾಡದೇ ಇದ್ದಾಗ ನಮ್ಮಲ್ಲಿ ಒಳಗಡೆ ಮೆಂಟಲ್ ಲೆವೆಲ್ನಲ್ಲಿ ಬಾಡಿ ಸ್ವಲ್ಪ ಕೆಲಸ ಮಾಡ್ತಿದ್ದಾಗೆ ಸುಸ್ತಾಗತ್ತೆ. ಆಮೇಲೆ ಸ್ಟ್ರೆಸ್ಸು ಇದು ಇರುತ್ತೆ. ಅದು ಬರ್ನ್ಸ್ ದಿ ಪ್ರಾಣ ಇಟ್ ಸೆಲ್ಫ್. ಪ್ರಾಣವನ್ನೇ ಬರ್ನ್ ಮಾಡೋಷ್ಟು ಡಿಸೈರ್ಸ್ ಇರುತ್ತೆ ಮೈಂಡಲ್ಲಿ. ನಮ್ಮಲ್ಲಿರೋ ಡೀಪ್ ಡಿಸೈರ್ಸು ಪ್ರಾಣ ಉಸಿರಾಟನೇ ಸರಿ ಆಡದೇ ಇರೋಂಗಾಗುತ್ತೆ. ಇಟ್ ಬರ್ನ್ಸ್ ದಿ ಪ್ರಾಣ ಇಟ್ ಸೆಲ್ಫ್. ಆಮೇಲೆ ಮನಸ್ಸು ಕೂಡ ಅಷ್ಟೇ, ತುಂಬ ಟೆನ್ಷನ್ನು ಸ್ಟ್ರೆಸ್ಸು ಎಲ್ಲ ಇರೋದ್ರಿಂದ ಮನಸ್ಸು ಸಂಕುಚಿತವಾಗಿಬಿಟ್ಟಿರುತ್ತೆ. ಇದಕ್ಕೆಲ್ಲ ರೀವೈಟಲೈಸ್ ಅಂತಾರೆ, ರೀಜುನೇಷನ್ ಅಂತಾರೆ. ಇದು ಪ್ರಾಣಾಯಾಮ ಒಂಥರ ರೀಕ್ರಿಯೇಟ್ ಮಾಡುತ್ತೆ ಬಾಡಿನ, ಸೆಲ್ ಟು ಸೆಲ್ ರೀಕ್ರಿಯೇಟ್ ಮಾಡುತ್ತೆ. ಅದರಿಂದ ನೀವೇನು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕಾದ್ರೆ ಇಷ್ಟು ರಿಸಲ್ಟ್ಸು ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ರಿಸಲ್ಟ್ ಇದೆ. ಆದರೆ ನೀವು ಎಷ್ಟೆಷ್ಟು ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಪ್ರಾಣಾಯಾಮ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ. ಪ್ರತಿ ದಿವಸ ನೀವು ಪ್ರಾಣಾಯಾಮ ನೋಡ್ಕೋಬೇಕು. ನೆನ್ನೆಗೂ ಇವತ್ತಿಗೂ ನಾವು ಚೇಂಜ್ ಆಗ್ತಾ ಇರ್ತೀವಿ. ಪ್ರಾಣಾಯಾಮದ ಲೆವೆಲ್ ಚೇಂಜ್ ಆಗ್ತಾ ಇರುತ್ತೆ ಡೀಪಾಗಿ ಉಸಿರು ತಗೊಂಡಾಗ. ಅದು ಆಮೇಲೆ ಅಭ್ಯಾಸ ಆಗೋಗುತ್ತೆ. ಮೆಡಿಟೇಷನಲ್ಲೂ ಕೂಡ ನಿಮ್ಮ ಗಮನ ಆ ಕಡೆ ಈ ಕಡೆ ಹೋಯಿತು ಅಂದರೆ ಉಸಿರಾಟದ ಕಡೆ ಬರಬೇಕು ಅಂತ ನಿಮಗೆ ಗೊತ್ತಾಗೋಗುತ್ತೆ. ಉಸಿರಾಟದ ಕಡೆ ಬಂದ ತಕ್ಷಣ ನಿಮ್ಮ ಬಾಡಿ ಬಗ್ಗೆ ಅವೇರ್ನೆಸ್ ಇರುತ್ತೆ. ಆ ಮೊಮೆಂಟಲ್ಲಿ ಪ್ರಾಣದ ಕಡೆ ಗಮನ ಕೊಟ್ಟ ತಕ್ಷಣ ಮೈಂಡ್ ಸ್ಟಾಪ್ ಆಗುತ್ತೆ. ಪ್ರಾಣದ ಕಡೆ ಗಮನ ಕೊಟ್ಟ ತಕ್ಷಣ ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಎನರ್ಜಿ ಫೀಲ್ ಆಗುತ್ತೆ.
ನಿಮಗೆ ಆ ಥಾಟ್ಸ್ ಎಲ್ಲನೂ ಸೀಸ್ ಆಗುತ್ತೆ, ಕೌಂಟರ್ ಥಿಂಕಿಂಗ್ ಪ್ರಾಸೆಸ್ ಸ್ಟಾಪ್ ಆಗುತ್ತೆ, ಈಗೋ ಡಿಸಾಲ್ವ್ ಆಗುತ್ತೆ. ಇದೆಲ್ಲ ಪ್ರಾಣದಿಂದಲೇ ಆಗುತ್ತೆ. ಅದರಿಂದ ಮೇಯ್ನು ಮೆಡಿಟೇಷನ್ನಲ್ಲಿ ಕ್ಲೆನ್ಸಿಂಗ್ ಆಗೋದು ಪ್ರಾಣಾಯಾಮದಿಂದ. ಡೀಪ್ ಕ್ಲೆನ್ಸಿಂಗ್ ಮೆಡಿಟೇಷನಲ್ಲಿ ಆಗಬೇಕಾದ್ರೆ ಪ್ರಾಣಾಯಾಮದಿಂದ ಆಗೋದು. ಅದರಿಂದ ಮೆಡಿಟೇಷನಲ್ಲಿ ರಿಲ್ಯಾಕ್ಸ್ ಆಗ್ತಾ ಆಗ್ತಾ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅಂದ ತಕ್ಷಣ ನೀವು ಉಸಿರಾಟಕ್ಕೆ ಬರಬೇಕು. ಮಂತ್ರ ತಗೊಂಡ್ರೂ ಕೂಡ ಉಸಿರಾಟಕ್ಕೆ ರಿದಮಿಕ್ಕಾಗಿ ಮಂತ್ರಗಳನ್ನು ತಗೊಳ್ಬೇಕು. ಗಾಳಿ ತಗೊಳ್ಳುವಾಗ ಬಿಡುವಾಗ ರಿದಮಿಕ್ಕಾಗಿ ನಾಮಸ್ಮರಣೆ ಮಾಡೋದಾಗಲಿ ಅಥವಾ ಜಪ ಮಾಡೋದಾಗಲಿ ಏನೇ ಇದ್ದರೂ ಉಸಿರಾಟ ಪ್ರಾಣಾಯಾಮದಲ್ಲಿ ಉಸಿರಾಟ ಬಹಳ ಮುಖ್ಯ. ಜಪ ಮಾಡುವಾಗಲೂ ಉಸಿರಾಟ ಮುಖ್ಯ, ನೀವು ಧ್ಯಾನ ಮಾಡುವಾಗಲೂ ಉಸಿರಾಟ ಮುಖ್ಯ, ನೀವು ವ್ಯಾಯಾಮ ಮಾಡುವಾಗಲೂ ಆಸನಗಳು ಹಾಕುವಾಗಲೂ ಉಸಿರಾಟ ಮುಖ್ಯ. ಉಸಿರಾಟ ಯಾಕೆ ಅಂದರೆ ಅದನ್ನ ಕಾನ್ಷಿಯಸ್ ಆಗಿದ್ದರೆ ಉಸಿರಾಟದ ಯಾವ್ಯಾವ ದಿಕ್ಕಲ್ಲಿ ನಾವು ಉಸಿರಾಡ್ತೀವೋ ನಮ್ಮ ಉಸಿರಾಟದ ಹೋಗಿದ ಕಡೆಗೆ ಎನರ್ಜಿನ ನಾವು ಕಳಿಸ್ತಾ ಇರ್ಬೋದು.